ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಅಡಿಗೆ ಮಾಡೋದು? ನಿಮ್ಮಿಷ್ಟ. ನಿನಗೇನಿಷ್ಟ ಹೇಳು. ಏಯ್, ಯಾಕೆ ಸೈಲೆಂಟ್ ಆಗಿದ್ಯಾ? ಏನೂ ಇಲ್ಲ. ಇಲ್ಲ, ಏನೋ ಇದೆ. ನಿಮ್ ಮಾಮ್ ಬೈದ್ರು ಅಂತ ಫೀಲ್ ಆಗ್ತಿದ್ಯಾ? ಮತ್ತೆ ನಾ ಮತ್ತೆ ಡೌಟ್ ಪಟ್ಟಿರೋದಕ್ಕೆ ಬೇಜಾರಾಗಿದ್ಯಾ? ಅಡ್ಗೆ ಮಾಡೋಣ. ಏನಾಯ್ತು? ಏನಾಗಿಲ್ಲ, ಬಿಡಿ. ಅಯ್ಯೋ, ಇರು, ಒಂದ್ ನಿಮಿಷ ಇರು, ನೋಡ್ತೀನಿ. ಇರು. ಆಂಟಿ, ಅಡಿಗೆ ರೆಡಿ. ಅಯ್ಯೋ, ಯಾಕೆ ಜೈ ಇಷ್ಟು ಶ್ರಮ ಪಟ್ಟಿದ್ದು? ಇದ್ರಲ್ಲಿ ಶ್ರಮ ಏನಿದೆ ಆಂಟಿ? ಇಬ್ರು ಸೇರಿ ಖುಷಿಯಾಗಿ ಅಡಿಗೆ ಮಾಡಿದ್ವಿ. ನಿತ್ಯ, ಕಮಾನ್. ಸಾರ್, ಮೇಡಮ್ ಈಗ ನಿಮ್ ಜೊತೆ ತಿನ್ಬಾರ್ದು. ವೈ? ನೀವು ತಿಂದ ಮೇಲೆ ತಿನ್ಬೇಕು. ಯಾಕೆ? ಅದು ಆಚಾರ ಸಾರ್. ಗಂಡ ತಿಂದ ಮೇಲೆನೆ ಹೆಂಡತಿ ತಿನ್ಬೇಕು. ಮದ್ವೆ ಆದ್ಮೇಲೆ ಇದೆಲ್ಲ ರೂಲ್ಸು. ಓ, ಇನ್ಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡಕ್ ಆಗಲ್ಲ. ಓಕೆ, ಬಡ್ಸು ನಿತ್ಯ. ನಾಣಿ, ಮೇಡಮ್, ಹಸಿವಾಗ್ತಿದೆ ಅಂದೆಲ್ಲ, ಕೂತ್ಕೋ. ಥ್ಯಾಂಕ್ ಯು ಮೇಡಮ್. ಸರ್ ಇರಿ. ಏನ್ ನಾಣಿ? ನೀವು ಹಾಗೆ ಪ್ಲೇಟಲ್ಲಿ ಕೈ ತೊಳಿಬೇಡಿ. ಯಾಕೆ? ಯಾಕೆ ಅಂದ್ರೆ ಮೇಡಮ್ ಆ ಪ್ಲೇಟಲ್ಲಿ ಊಟ ಮಾಡಬೇಕು. ಗಂಡ ತಿನ್ನೋ ಪ್ಲೇಟಲ್ಲಿ ಹೆಂಡತಿ ತಿನ್ನೋದೇ ಸಂಪ್ರದಾಯ. ಓ, ಹೊಸ ಆಚಾರ, ಹೊಸ ಸಂಪ್ರದಾಯ, ತುಂಬಾ ಡಿಫ್ರೆಂಟ್ ಆಗಿದೆ. ಅಮ್ಮ ನಿತ್ಯ, ಐ ಆಮ್ ರಿಯಲಿ ಸಾರಿ. ಕೈ ತಾಗಿ ಕೆಳಗೆ ಬಿದ್ದೋಯ್ತು. ಜೈ ತಿನ್ನೋ ಪ್ಲೇಟಲ್ಲಿ ತಿನ್ನೋ ಅದೃಷ್ಟ ಕೂಡ ಇವಳಿಗಿಲ್ದೆ ಹೋಯ್ತು. ಏನ್ ಮಾಡುದು? ಶಾಪ. ಏನೋ ಮೇಡಮ್ ಊಟ ಮಾಡೋ ಅದೃಷ್ಟ ಪ್ಲೇಟಿಗಿಲ್ದೆ ಹೋಯ್ತು. ಏನ್ ಮಾಡಕ್ಕಾಗುತ್ತೆ? ಎಲ್ಲ ನಿಮ್ಮ ಮಾತ್ರ. ಬುಟ್ಟಿ ತುಂಬಾ ಮಲ್ಗೆ ಹೂ ತಂದು ರೂಮ್ ಎಲ್ಲ ಹಾಕಿದ್ದಾರೆ. ನಿತ್ಯ ಮೇಡಮ್ ಹತ್ರ ತಮಗೆ ಬೇಕಾದದ್ದೆಲ್ಲ ಮಾಡಿಸ್ಕೊಂಡು ಬೇರೆ ತಿಂದ್ರು. ಏನ್ ಮಾಡಕ್ ಹೊರಟಿದಾರೋ ಏನೋ ಇವರು. ನೆನೆಸ್ಕೊಂಡ್ರೆ ಕೈ ಕಾಲೇ ಹಾಡ್ತಿಲ್ಲ. ಏನ್ ನಾಣಿ, ನೀನ್ ಇನ್ನು ಮಲಗ್ಲಿಲ್ವಾ? ನಾನ್ ನಿದ್ರೆ ಮಾಡಕ್ ನೀವ್ ಎಲ್ ಬಿಡ್ತೀರಾ? ನೀನ್ ನಿದ್ರೆ ಮಾಡ್ದಿದ್ದಾಗ ನಾನೇನ್ ಮಾಡ್ದೆ ನಾಣಿ? ನಾನೇನ್ ಮಾಡಿದ್ನಾ? ಮತ್ತೆ ನಾನ್ ಮಾಡಿದ್ನಾ ಏನು? ನೀವೇನೋ ನಿಮ್ ಟಾಸ್ಕ್ ಏನೋ ನನಗೊಂಚೂರು ಅರ್ಥನೇ ಆಗ್ತಿಲ್ಲ ಸರ್.
ನಡೆಯಲ್ಲ ಅಂತ ಗೊತ್ತಿದ್ರು ಆಸೆ ಪಡೋದು ಯಾಕೆ ಸರ್? ಬೇಸಿಕಲಿ ಮನುಷ್ಯಂಗ್ ಆಸೆ ಜಾಸ್ತಿ ನಾಣಿ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ. ಅಗರಬತ್ತಿ ಯಾಕೆ ಸರ್? ಸ್ಮೆಲ್ಗೋಸ್ಕರ. ಹೇಗಿದೆ ನಾಣಿ ನನ್ನ ಸೆಟಪ್? ರೂಮ್ ಸೆಟಪ್ ಚೆನ್ನಾಗೇ ಇದೆ. ನಿಮ್ ಮೈಂಡಲ್ಲಿ ಏನ್ ಸೆಟಪ್ ಮಾಡಿದಿರೋ ಮೊದ್ಲು ಅದನ್ನ ಹೇಳಿ. ಸಿಂಪಲ್ ನಾಣಿ, ಈ ಮಲ್ಗೆ ಹೂ, ಈ ಅಗರಬತ್ತಿ ಪರಿಮಳ ನಿತ್ಯನ್ನ ಇಲ್ಲಿ ಕರ್ಕೊಂಡ್ ಬರುತ್ತೆ. ನಿತ್ಯ ಬಂದಾಗ ಇಮ್ಮಿಡಿಯೇಟ್ ಆಗಿ ಹೇಳ್ಕೊಂಡು ಡೋರ್ ಹಾಕ್ತೀನಿ. ಪ್ರೀತಿಗೆ ಕೃಷ್ಣ ಪರಮಾತ್ಮ ಅನ್ಕೊಂಡಿದ್ದೆ, ಅವರನ್ನು ಮೀರಿಸ್ತೀರಾ ಮಹಾಪ್ರಭು? ಮೀರಿಸ್ತೀರಾ? ಸಾರಿ ಹೇಳ್ದಾಗೆ ಮೇಡಮ್ ಬರ್ತಿದ್ದಾರೆ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ನಾಣಿ ಅವರೇ. ಏನು ಈ ಸ್ಮೆಲ್ಲು? ಹೇಳ್ದಾಗೆ ಮಾಡ್ಬಿಟ್ರು. ಏನ್ ನಾಣಿ, ನಿದ್ದೆ ಮಾಡ್ದೆ ಇಲ್ಲೇನ್ ಮಾಡ್ತಿದ್ಯಾ? ಸರಿ, ಹೋಗ್ ಮಲ್ಗು. ಏನ್ ಮಾಡ್ತಿದ್ದೀರಾ ನೀವು? ಮಲ್ಗೆ ಹೂವಿನ ರೂಮಲ್ಲಿ ಏನ್ ಮಾಡ್ತಾರೆ? ತಪ್ಪು ಇದು. ಏನ್ ತಪ್ಪು? ಹೀಗ್ ಮಾಡೋದು ತಪ್ಪು. ಯಾರಂದ್ರು? ನಾನು ಹೇಳ್ತಿದ್ದೀನಿ. ಗಂಡನ್ ಮಾತ್ನ ಹೆಂಡತಿ ಕೇಳ್ಬೇಕು. ನಾನ್ ನಿಮ್ ಹೆಂಡತಿ ಅಲ್ಲ. ತಾಳಿ ಕಟ್ಟಿದ್ಮೇಲೆ ಕೂಡ ಹೆಂಡತಿ ಅಲ್ವಾ? ನಾನ್ ಅಂದ್ಕೊಂಡು ನೀವು ನನಗ್ ತಾಳಿ ಕಟ್ಟಿಲ್ಲ. ಮತ್ತೆ ಯಾರು ಅನ್ಕೊಂಡ್ ಕಟ್ಟದೆ? ನೀವು ತಾಳಿ ಕಟ್ಬೇಕು ಅಂದ್ಕೊಂಡಿದ್ ವ್ಯಕ್ತಿ ಬೇರೆ, ಕಟ್ಟಿಸ್ಕೊಂಡವ್ರು ಬೇರೆ. ನಿತ್ಯ, ಏನ್ ಮಾತಾಡ್ತಿದ್ಯಾ? ನೀವ್ ಅಂದ್ಕೊಂಡಿರೋ ನಾನಲ್ಲ. ಮತ್ತೆ ಯಾರ್ ನೀನು? ನಾನ್ ಸುಳ್ಳು. ಸದ್ಯ ಬಿಡು, ನಾನ್ ನಿತ್ಯ ಅಲ್ಲ ಅನ್ಲಿಲ್ವಲ್ಲ? ಹೌದು, ನಾನ್ ನಿತ್ಯ ಅಲ್ಲ. ಏನು? ನಾನ್ ನಿತ್ಯ ಅಲ್ಲ. ಏನ್ ಹೇಳ್ತಿದ್ಯಾ? ನಾನು ನಿತ್ಯ ಅಲ್ಲ. ನಿತ್ಯ ಹಾಗಿರೋಳು. ನಿತ್ಯ ತರ ನಟಿಸ್ತಿದ್ದೀನಿ. ನನ್ನ ಹೆಸರು ಗಂಗಾ. ಅಲ್ಮೇಲೂ ಗಂಗಾ ನಾನು. ನಮ್ದು ನಿಮ್ ದೇವಿಪುರದ ಪಕ್ಕದಲ್ಲಿ ಚಿಕ್ಕ ಹಳ್ಳಿ. ನಮ್ಮಮ್ಮ, ನಾನು ತುಂಬಾ ಚಿಕ್ಕ ಬಡವ್ರ ಕುಟುಂಬ. ಕೂಲಿ ಕೆಲಸ ಮಾಡ್ಕೊಂಡು ಇರೋದ್ರಲ್ಲಿ ಆನಂದವಾಗಿ ಬದುಕ್ತಿದ್ವಿ. ಈಗ ನಾನು ನಮ್ಮಮ್ಮಗೋಸ್ಕರ ನಿತ್ಯ ಆಗಿ ನಿಮ್ ಜೀವನದಲ್ಲಿ ಬಂದೆ. ಅವತ್ತಿಂದ ಇವತ್ತಿನವರೆಗೂ ನಿಮ್ ಪಕ್ಕದಲ್ಲಿ ನಿತ್ಯ ಆಗಿ ನಟಿಸ್ತಿದ್ದೀನಿ. ಇದು ತಪ್ಪು ಅಂತ, ನಿಮ್ಗೆ ಮೋಸ ಮಾಡ್ತಿದ್ದೀನಿ ಅಂತ ಕೂಡ ನನಗೆ ಗೊತ್ತು.
ಆದ್ರೆ ನನ್ಗೆ ನಮ್ಮಮ್ಮನ್ ಬತ್ತಿಸ್ಕೊಳಕ್ಕೆ ನಂಗೆ ಬೇರೆ ದಾರಿ ಸಿಗ್ಲಿಲ್ಲ. ನಾನು ನಿತ್ಯ ಅಲ್ದಿದ್ರಿಂದ ಯಾವತ್ತೂ ನಿಮ್ ಜೊತೆ ಹದ್ ಮೀರಿ ನಡ್ಕೊಳ್ಳಿಲ್ಲ. ನೀವು ನಿತ್ಯ ಅಂದ್ಕೊಂಡು ನನ್ನ ಹತ್ರ ಅತಿ ಸಲಿಗೆ ತಗೊಂಡ್ರು, ಏನೋ ಹೇಳಿ ತಪ್ಪಿಸ್ಕೊಂಡೆ. ನೀವು ಅತಿಯಾಗಿ ಪ್ರೀತಿಸ್ತಿರೋ ನಿಮ್ ನಿತ್ಯ ಹಾಸ್ಪಿಟಲ್ ಅಲ್ಲಿದ್ದಾಳೆ. ಅದಕ್ಕೆ ನಾನು ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಳ್ಬೇಕಾಯ್ತು. ನಿತ್ಯ ಹಾಸ್ಪಿಟಲ್ ಇಂದ ಬಂದ್ಮೇಲೆ ಅವಳ ಜಾಗ ಅವಳಿಗೆ ಬಿಟ್ಕೊಟ್ಟು ನಾನು ತಿರ್ಗಿ ಊರಿಗೆ ಹೋಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ನಿಲ್ಲು. ನಿನ್ ಪಾಡಿಗೆ ನೀನ್ ಮಾತಾಡಿ ಹೋಗ್ತಿದ್ಯಾ? ನಿನಗೆ ನಾನು ಯಾವ್ದೋ ಮೂರ್ಖನ್ ಹಾಗೋ ಹುಚ್ಚುನ್ ಹಾಗೋ ಕಾಣ್ತಿದ್ದೀನಾ? ಇಷ್ಟು ದಿನ ನಿನ್ನ ತುಂಬಾ ಬುದ್ಧಿ ಇರೋಳು ಅನ್ಕೊಂಡಿದ್ದೆ, ಅಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ನಿತ್ಯ ನೀನು ಸೇರ್ಕೊಂಡು ನನ್ನ ಒಂದು ಗೊಂಬೆ ತರ ಆಟಾಡ್ಸಿದ್ರಿ ಅಲ್ವಾ? ನನ್ನ ಜೋಕರ್ ಮಾಡಿಸಿದ್ರಿ ಅಲ್ವಾ? ಇಲ್ಲ ಸರ್, ಅನಿವಾರ್ಯ ಪರಿಸ್ಥಿತಿಲಿ ಮಾಡಿರೋ ತಪ್ಪು ಇದು. ಶಟ್ ಅಪ್. ಇಬ್ರು ಹುಡುಗಿರು ನನ್ನ ಲೈಫಲ್ಲಿ ಆಟ ಆಡಿದ್ದಾರೆ ಅನ್ನೋದನ್ನ ಯೋಚಿಸಿದ್ರೆ ಹಿಂಸೆ ಆಗ್ತಾ ಇದೆ. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ರೆ ನನ್ನ ಬಗ್ಗೆ? ಇವನಿಗೆ ದುಡ್ಡು ಸಂಪಾದನೆ ಮಾಡೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಆ ದುಡ್ಡಲ್ಲಿ ಕೂಡ ಒಂದು 2000 ನೋಟ್ ಬದಲು ಇನ್ನೊಂದು ಡೂಪ್ಲಿಕೇಟ್ ನೋಟ್ ಇಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ಅಥವಾ ಇವನಿಗೆ ಹುಡುಗಿ ಅಂದ್ರೆ ಹುಚ್ಚು, ಯಾವ ಹುಡುಗಿ ಆದ್ರೂ ಒಪ್ಕೊಂಡ್ಬಿಡ್ತಾನೆ ಅನ್ಕೊಂಡ್ರಾ? ಇಲ್ಲ ಸರ್. ಯು ಡೋಂಟ್ ಕಾಲ್ ಮಿ ಸರ್. ನನ್ನ ಸರ್ ಅಂತ ಕರಿಬೇಡ, ಓಕೆ? ನಾನು ಒಬ್ಬ ಮನುಷ್ಯನೇ, ನನಗೂ ಒಂದು ಮನ್ಸಿರುತ್ತೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಹುಡುಗಿರ್ದಷ್ಟೇ ಅಲ್ಲ, ಹುಡುಗರದ್ದು ಪ್ರೀತಿ ಅಂತ ನಿಮಗೆ ಗೊತ್ತಾಗ್ಲೇ ಇಲ್ವಾ? ಪ್ರೀತಿ ಅಂದ್ರೆ ಕಣ್ಣಿಗೆ ಕಾಣೋ ರೂಪನ ಆರಾಧಿಸೋದಲ್ಲ ಅಂತ, ಕಾಣ್ದೇ ಇರೋ ಮನುಷ್ಯನ್ನೂ ನೋಡೋದು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಒಂದೇ ರೂಪದಲ್ಲಿ ಇಬ್ರು ಮನುಷ್ಯರಿದ್ ಮಾತ್ರಕ್ಕೆ ಅವ್ರ ಮನ್ಸು ಕೂಡ ಒಂದೇ ತರ ಇರುತ್ತಾ? ಒಂದ್ ಮನ್ಸಿಗೆ ಹತ್ರ ಆಗಿ ಇನ್ನೊಂದ್ ದೇಹದ ಜೊತೆ ಜೀವನನ ಹೇಗೆ ಹಂಚ್ಕೋಬೇಕು? ಇಷ್ಟಕ್ಕೂ ಒಬ್ರನ್ನ ಪ್ರೀತಿಸಿ ಇನ್ನೊಬ್ಬರ ಜೊತೆ ಬದುಕೋಕಾಗತ್ತಾ? ನನ್ನ ಕ್ಷಮಿಸ್ಬಿಡಿ. ನಾನು ಇಷ್ಟು ಆಳವಾಗಿ ಯೋಚನೆ ಮಾಡ್ಲೇ ಇಲ್ಲ. ನನ್ ಸ್ವಾರ್ಥ ಮಾತ್ರನೇ ನೋಡ್ಕೊಂಡೆ. ನಮ್ಮಮ್ಮ ಬದುಕಿದ್ರೆ ಸಾಕು ಅಂದ್ಕೊಂಡೆ. ಇದೆಲ್ಲ ತಪ್ಪು ನಂದೆ. ಇದ್ರಲ್ಲಿ ನಿತ್ಯ ಮೇಡಮ್ ತಪ್ಪು ಕೂಡ ಇಲ್ಲ. ನೀವು ಪ್ರಾಣದ ಹಾಕಿ ಪ್ರೀತಿಸೋರು ಆಸ್ಪತ್ರೆ ಪಾಲಾದ್ರು. ಅವರಿಗೆ ಹೀಗಾಯ್ತು ಅಂತ ಗೊತ್ತಾದ್ರೆ ನೀವು ತಡ್ಕೊಳ್ಳಲ್ಲ ಅಂತ ರೂಪಾ ಮೇಡಮ್ ನನ್ನ ನಿಮ್ಮ ಹತ್ರ ಕಳ್ಸಿದ್ರು. ನಿತ್ಯ ಮೇಡಮ್ ಹಾಗೆ ನಡ್ಸು ಅಂದ್ರು. ಅಂದ್ರೆ ಇಲ್ಲಿವರೆಗೂ ನೀನ್ ನನ್ನ ಜೊತೆ ನಟಿಸ್ತಿದ್ಯಾ? ನಡ್ಸೋದ್ ಮಾತ್ರ ಮಾಡ್ದ ನೀನು? ಇನ್ನೇನು ಮಾಡ್ಲಿಲ್ವಾ? ನನ್ನ ಇಷ್ಟಪಡ್ಲಿಲ್ವಾ? ಇಲ್ಲ. ಪ್ರೀತಿಸ್ಲಿಲ್ವಾ? ಇಲ್ಲ. ಆದ್ರೆ ನಾನು ನಿನ್ನ ಇಷ್ಟಪಟ್ಟೆ, ಪ್ರೀತಿಸ್ದೆ. ನೀವು ಇಷ್ಟಪಟ್ಟಿದ್ದು ಪ್ರೀತಿಸಿದ್ದು ನಿತ್ಯ ಮೇಡಮ್ನ, ನನ್ನಲ್ಲ. ಕೆಲವು ಪ್ರಶ್ನೆ ಕೇಳ್ತೀನಿ, ಸೇ ಎಸ್ ಆರ್ ನೋ. ನನ್ನ ಜೊತೆ ಫಾರ್ಮ್ ಹೌಸ್ ಬಂದಿದ್ಯಾರು? ನಾನೇ. ನನ್ನ ಫಾರೆಸ್ಟ್ ಅಲ್ಲಿ ಸೇವ್ ಮಾಡಿದ್ದು ನಾನೇ. ನನ್ನ ಜೊತೆ ಜಗಳ ಆಡಿದ್ದು ನಾನೇ. ನನಗೋಸ್ಕರ ಭೋಜನ ಹಾಕಿ ಬಂದಿದ್ದು ನಾನೇ. ನಾನು ಹಗ್ ಮಾಡಿದ್ದು ಮುದ್ದು ಮಾಡಿದ್ದು ಯಾರನ್ನ? ನನ್ನೇ. ಅಂದ್ರೆ ನೀನ್ ನನ್ನ ನಿತ್ಯನೇ, ನೀನ್ ನನ್ನ ಪ್ರೀತಿಸಿದ್ಯಾ?
ಇಲ್ಲ ಇಲ್ಲ ಇಲ್ಲ. ಸರಿ, ಯಾರೋ ಫಾರ್ಮ್ ಹೌಸ್ಗೆ ಬಾ ಅಂದ್ರೆ ನೀನ್ ಯಾಕೆ ಬಂದೆ? ಯಾರಿಗೋ ಫಾರೆಸ್ಟ್ ಅಲ್ಲಿ ಗಾಯ ಆದ್ರೆ ನೀನ್ ಯಾಕೆ ಕಾಪಾಡ್ದೆ? ಯಾರಿಗೋಸ್ಕರನೂ ಚಡಿ ಎಡ್ ತಿಂದು ಕೆಂಡದ ಮೇಲೆ ಯಾಕೆ ನಡೆದೆ? ಯಾರೋ ಕುಡ್ತಾ ಶುರು ಮಾಡಿದ್ರೆ ನೀನ್ ಯಾಕೆ ಬಿಡಿಸ್ದೆ? ಯಾರ ಕಾಲಿಗೋ ಮುಳ್ಳು ಚುಚ್ಚಿದ್ರೆ ನೀನ್ ಯಾಕೆ ಕೈ ಅಡ್ಡ ಇಟ್ಟೆ? ಯಾರೋ ದೇವರ ಅಸ್ತಿತ್ವನ ಪ್ರಶ್ನೆ ಮಾಡಿದ್ರೆ ನೀನ್ ಯಾಕೆ ಕಷ್ಟಪಟ್ಟೆ? ಯಾರೋ ಮುತ್ತು ಕೊಡ್ತೀನಿ ಅಂದ್ರೆ ನೀನ್ ಯಾಕೆ ಸಲಿಗೆ ಕೊಟ್ಟೆ? ಯಾರೋ ತಾಳಿ ಕಟ್ತೀನಿ ಅಂದ್ರೆ ನೀನ್ ಯಾಕೆ ತಲೆ ಬಗ್ಗಿಸ್ದೆ? ಇದೆಲ್ಲ ಮಾಡಿದ್ದು ನೀನೇ ಅಂದ್ರೆ ನೀನೇ ನನ್ನ ನಿತ್ಯ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಿತ್ಯ. ಇಲ್ಲ ಸರ್. ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ಕಾಲ್ ಮಿ ಸರ್. ನಿನಗೆ ಇಂಗ್ಲಿಷಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಮತ್ತೆ ಹೇಳ್ತಿದ್ದೀನಿ, ನನ್ನ ಸರ್ ಅಂತ ಕರಿಬೇಡ. ನಾನ್ ನಿನ್ನ ಪ್ರೀತಿಸಿರೋ ಮನುಷ್ಯ, ನಿನಗೆ ತಾಳಿ ಕಟ್ಟಿರೋ ಗಂಡ. ನೀವ್ ಹೇಗೆ ನನ್ ಗಂಡ ಆಗ್ತೀರಾ? ಯಾಕೆ? ತಾಳಿ ಕಟ್ಟಿದ್ರೆ ಗಂಡ ಅಲ್ವಾ? ಕಟ್ಟಿಸ್ಕೊಂಡವಳು ಹೆಂಡತಿ ಅಲ್ವಾ? ನಾನು ನಟಿಸ್ದೆ ಅಷ್ಟೇ, ನಾನು ಸುಳ್ಳು. ನೀನು ನಿಜಾನೋ ಸುಳ್ಳು, ನಿತ್ಯನೋ ಗಂಗಾನೋ ನನಗೆ ಬೇಕಾಗಿಲ್ಲ. ನನಗೆ ನೀನ್ ಬೇಕು. ಮನ್ಸಲ್ಲೇ ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ, ನಾಚಿಕೆ ಬಿಟ್ಟು ಈಗ ಹೇಳ್ತಿದ್ದೀನಿ, ನೀನಿಲ್ದೆ ನಾನು ಬದುಕಲ್ಲ. ಐ ಲವ್ ಯು ನಿತ್ಯ. ಐ ಕಾಂಟ್ ಲಿವ್ ವಿತೌಟ್ ಯು. ತಪ್ಪು ರೀ, ನಿಮ್ ಪಕ್ಕದಲ್ಲಿ ಇರ್ಬೇಕಾದ್ದು ನಿತ್ಯ ಮೇಡಮ್, ನಾನಲ್ಲ. ನಾನು ಪ್ರೀತಿಸಿದ್ದು ನಿನ್ನನ್ನ, ನಿತ್ಯನಲ್ಲ. ನಾವು ಬಡವರು, ನಿಮ್ ಕಾಲಿನ ಧೂಳಾಗಿ ಇರೋ ಕೂಡ ನನಗೆ ಅರ್ಹತೆ ಇಲ್ಲ. ಒಂದು ಚಿಕ್ಕ ಉಂಗ್ರದಿಂದ ತುಲಾಭಾರದಲ್ಲಿ ನನ್ನೇ ತೂಗ್ದವಳು, ನಿನಗಿಂತ ಶ್ರೀಮಂತ ಹೇಗಾಗ್ತೀನಿ ನಾನು? ನಾನು ನಿತ್ಯ ಮೇಡಮ್ ಸ್ಥಾನಕ್ಕೆ ಬರೋದಿಲ್ಲ. ಆ ಸ್ಥಾನ ನಂದಲ್ಲ. ಯಾವ ದಿನ ನಿತ್ಯ ತನ್ನ ಸ್ಥಾನಕ್ಕೆ ನಿನ್ನನ್ನು ಕಳ್ಸಿದ್ಲೋ ಅವತ್ತೇ ನಿತ್ಯ ತನ್ನ ಸ್ಥಾನನ ಕಳ್ಕೊಂಡ್ಲು. ನನ್ನ ಜೊತೆಲಿರೋ ಅರ್ಹತೆ ನಿನ್ನೊಬ್ಳಿಗ್ ಮಾತ್ರ ಇರೋದು. ನಾನು ಒಪ್ಕೊಳ್ಳೋದಿಲ್ಲ. ನಾನು ಯಾವತ್ತೂ ನಿಮ್ ಬಗ್ಗೆ ಹಾಗೆ ಯೋಚನೆ ಮಾಡ್ಲಿಲ್ಲ. ಓಕೆ, ನನ್ನ ಜೊತೆ ಇಷ್ಟು ದಿನ ಪ್ರಯಾಣ ಮಾಡಿ ನಾಳೆ ಇನ್ನೊಬ್ರ ಜೊತೆ ಜೀವನ ಹಂಚ್ಕೋತೀಯಾ? ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನಾಳೆ ಇನ್ನೊಬ್ರ ಹತ್ರ ತಾಳಿ ಕಟ್ಟಿಸ್ಕೋತೀಯಾ? ನೀನ್ ಇನ್ನೊಂದು ಮದ್ವೆ ಮಾಡ್ಕೋತೀಯಾ? ನಿನ್ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳುತ್ತಾ? ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ನಾಳೆ ನಿನ್ ಭವಿಷ್ಯ ಏನು? ಹೇಗ್ ಬದುಕ್ತೀಯ ಹೇಳು? ಗೊತ್ತಿಲ್ಲ. ಯಾಕೆ? ಈಗ ಕೂಡ ನಿನ್ ಬಗ್ಗೆ ನೀನ್ ಯಾಕೆ ನೋಡ್ತಿಲ್ಲ? ದಾರಿ ಇಲ್ಲ ಅಂದಾಗ ಪ್ರಯಾಣ ನಿಂತು ಹೋಗುತ್ತೆ, ಉತ್ತರ ಇಲ್ದಿದ್ದಾಗ ಪ್ರಶ್ನೆ ಉಳಿದು ಹೋಗುತ್ತೆ. ನೀನು ಪ್ರಶ್ನೆ ಹಾಗೆ ಉಳಿಬಾರ್ದು, ನಿನ್ ಪ್ರಯಾಣ ನಿಲ್ಬಾರ್ದು, ನನ್ನ ಜೊತೆ ಸೇರಿ ನಡಿಬೇಕು. ಒಂದು ಮನ್ಸು ಇನ್ನೊಂದು ಮನ್ಸಿನ ಜೊತೆ ಸೇರೋದೇ ಪ್ರೀತಿ ಆದ್ರೆ ಆ ಮನ್ಸಿನ ಜೊತೆ ಪ್ರತಿದಿನನೂ ಪ್ರೀತಿಲಿ ಬೀಳ್ಬೋದು. ಪ್ರತಿದಿನ ಅಲ್ಲ, ನನ್ನ ಪ್ರತಿ ಶ್ವಾಸದಲ್ಲೂ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಉಸಿರನ್ನ ನಿಲ್ಲಿಸ್ಬೇಡ ಪ್ಲೀಸ್. ನೀನೇ ನನ್ನ ಪ್ರಾಣ, ನೀನೇ ನನ್ನ ಹೆಂಡತಿ, ನೀನೇ ನನಗೆಲ್ಲ. ನನ್ನ ನಿನ್ನಲ್ಲಿ ಸೇರಿಸ್ಕೋ.
ಈ